ಹಾಯ್. ಇದು ಮನೇಲಿ ನಾವು ಮುದ್ದೆ ಮಾಡಿದಾಗ ಉಪ್ಸಾರು ಅಂತೇಳಿ ಮಾಡ್ತೀವಿ. ಆ ಉಪ್ಸಾರು ಮಾಡಿದಾಗ ನಮಗೆ ಖಾರ ಬೇಕಾಗುತ್ತೆ, ಅದು ಒಳಗಡೆ ಹಾಕ್ಕೊಳ್ಳೋದಕ್ಕೆ. ಆ ಖಾರ ಮಾಡೋದಕ್ಕೆ ನೋಡಿ, ಮೆಣಸಿನ್ಕಾಯನ್ನೆಲ್ಲ ಮೊದಲು ನೀರೊಳಗಡೆ ಹಾಕ್ಬಿಟ್ಟು ಕೂಗಿಸ್ಕೋಬೇಕು. ಕೂಗಿಸ್ಕೊಂಡು ಮೆಣಸನ್ನ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು ಬಾಣಲಿಗೆ ಹಾಕ್ಕೊಂಡು. ಆಮೇಲೆ ಜೀರಿಗೆನೂ ಹಾಕ್ಕೊಂಡು ಅದನ್ನ ಬೆಚ್ಚಗೆ ಮಾಡಬೇಕು ಗ್ಯಾಸ್ ಮೇಲೆ. ಓಕೆ, ನೋಡಿ ಈ ಥರ ಫ್ರೈ ಮಾಡಬೇಕು. ಆಮೇಲೆ ಸ್ವಲ್ಪ ಒಂದು ಚಮಚ ಅಥವಾ 2 ಚಮಚ ತುಪ್ಪ ಹಾಕ್ಕೊಂಡು ಅದಕ್ಕೊಂಚೂರು ಸಾಸಿವೆನ ಹಾಕ್ಕೋಬೇಕು. ಓಕೆ, ಆಮೇಲೆ ಒಂದು 15 ಪೀಸ್ ಬೆಳ್ಳುಳ್ಳಿ ಹಾಕ್ಕೊಂಡ್ಮೇಲೆ ಈ ಥರ ಒಣಮೆಣ್ಸಿನ್ಕಾಯಿನೂ ಸ್ವಲ್ಪ ಹಾಕ್ಕೋಬೇಕು. ಇದನ್ನು ಕೂಗಿಸ್ಕೊಂಡು ನೋಡಿ, ಈ ಥರ ಕಲರ್ ಬರಬೇಕು ಅದು ಬೆಳ್ಳುಳ್ಳಿ ಎಲ್ಲ. ಬಟ್ ಇದೊಂಥರ ಡಿಫ್ರೆಂಟಾಗಿರುತ್ತೆ. ಓಕೆ, ಉಪ್ಪೆಸರು ಖಾರ ಚೆನ್ನಾಗಿರುತ್ತೆ ನೋಡಿ. ಆಯಿತು, ಅದನ್ನು ಸೈಡ್ಗೆ ಇಟ್ಕೊಳ್ಳಿ. ಈಗ ನಾವು ಮೆಣಸಿನ್ಕಾಯಿನ ನೀರೊಳಗಡೆ ಹಾಕ್ಬಿಟ್ಟು ಇದು ಮಾಡಿರ್ತೀವಲ್ಲ ಉಪ್ಸಾರುಗಡೆ, ಆ ಮೆಣಸಿನ್ಕಾಯಿನ ಆಚೆ ಕಡೆ ತೊಗೊಂಡು, ಓಕೆ, ಬೆಳ್ಳುಳ್ಳಿ ಬಿಡಿಸ್ಕೊಂಡಿದ್ದೀವಿ, ಕೊತ್ತಂಬರಿ ಸೊಪ್ಪನ್ನು ಬಿಡಿಸ್ಕೊಂಡಿದ್ದೀವಿ, ಆಮೇಲೆ ಜೀರಿಗೆ ಮೆಣಸು ಎಲ್ಲ ನಾವು ಫ್ರೈ ಮಾಡ್ಕೊಂಡಿರ್ತೀವಲ್ಲ ಅದು, ಸ್ವಲ್ಪ ಉಪ್ಪು, ಸ್ವಲ್ಪ ಹುಣಸೆಹಣ್ಣು. ಓಕೆ, ಇದನ್ನು ಹಾಕ್ಕೋಬೇಕು. ಅದು ಹುಣಸೆಹಣ್ಣು ಜಾಸ್ತಿ ಹಾಕ್ಕೋಬಾರ್ದು, ಸ್ವಲ್ಪ ಹಾಕ್ಕೋಬೇಕು. ಈಗ ನೋಡಿ, ನಾವು ಎಲ್ಲರೂ ಮಿಕ್ಸೀಲಿ ಉಪ್ಪೆಸರು ಖಾರನ ಆಡಿಸ್ತಾರೆ. ನಮ್ಮ ಮನೇಲಿ ನಾವು ಒಳ್ಕಲ್ಲಿ ಇಟ್ಕೊಂಡಿದ್ದೀವಿ. ಇದರಿಂದ ಆಡಿಸ್ಕೊಂಡು ತಿಂದೇ ಆ ಸಾಂಬಾರಿಗೆ ಒಂದೊಳ್ಳೆ ಫೀಲು ಮತ್ತು ಮಜಾ ಸಿಗೋದು. ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಮನೆಗಳಲ್ಲಿ ಹೇಗೆ ಮಾಡ್ತಾಯಿರ್ತೀರ ಅಂತ ಗೊತ್ತಿಲ್ಲ. ಯಾರಾದ್ರೂ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ನಿಮ್ಮ ಮನೇಲಿ ಈ ಥರ ಮಾಡಿ ನೋಡಿ ತಿನ್ನಿ. ಉಪ್ಪೆಸರು ಖಾರನ ಉಪ್ಸಾರು ಜೊತೆ, ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀವಿ. ಬಟ್ ಒಳ್ಳೆ ಟೇಸ್ಟ್ ಇರುತ್ತೆ. ಬಟ್ ಸ್ವಲ್ಪ ಹಿಂಸೆ ಅನಿಸುತ್ತೆ ಈ ಥರ ಎಲ್ಲ ನಾವು ಒಳ್ಕಲ್ಲಲ್ಲಿ ಆಡಿಸ್ಕೊಳ್ತೀನಿ ಅಂದರೆ, ಅದು ಇವತ್ತಿನ ಕಾಲದಲ್ಲಿ. ಬಟ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಥರ ಒಳ್ಕಲ್ಲಲ್ಲಿ ಆಡಿಸ್ಕೊಂಡು ತಿಂದರೆ ಒಳ್ಳೆ ರುಚಿ ಸಿಗುತ್ತೆ. ನೀವು ಸಾಂಬಾರು ಮಾಡಿದಾಗ ಖಾರನೂ ಅಷ್ಟೇ, ಮಿಕ್ಸಿಲಿ ಆಡಿಸೋದಕ್ಕಿಂತ ಈ ಥರ ಒಳ್ಕಲ್ಲಿತ್ತು ಅಂತಂದರೆ ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ. ಫ್ರೀ ಇರೋ ಟೈಮಲ್ಲಿ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ. ನೋಡಿ, ಎಲ್ಲ ಆಯಿತು. ಅದನ್ನು ಎತ್ಕೊಂಡು ಒಗ್ಗರಣೆ ಇರುತ್ತಲ್ಲ, ಆ ಒಗ್ಗರಣೆನೂ ಅದರೊಳಗಡೆ ಹಾಕ್ಕೊಂಬಿಡ್ತಾಯಿದ್ದೀವಿ. ಹಾಕ್ಕೊಂಡು ನೋಡಿ, ಅದನ್ನ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ. ಮಿಕ್ಸ್ ಮಾಡಿಕೊಂಡ್ರೆ ಆ ಉಪ್ಪೆಸರು ಖಾರ ಜೊತೆಗೆ ಒಗ್ಗರಣೆ ಹಾಕ್ಕೊಂಡ್ರೆ ಮತ್ತೆ ಏನೋ ಒಂದು ಎಕ್ಸ್ಟ್ರಾ ಟೇಸ್ಟ್ ಸಿಗುತ್ತೆ. ಬಟ್ ಸಾಲಿಡ್ ಇರುತ್ತೆ ತಿನ್ನೋದಕ್ಕೆ. ತಿನ್ನಿ. ಆಮೇಲೆ ದಯವಿಟ್ಟು ಇನ್ನೊಂದು ವಿಡಿಯೋ ಕೊನೆಯಲ್ಲಿ ಹೇಳ್ತಾಯಿದ್ದೀವಿ, ನಮ್ಮ ಚಾನಲ್ಗೆ ಯಾರಾದ್ರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ವಿಡಿಯೋ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.